ಎಲ್ಲರಿಗೂ ನಮಸ್ಕಾರ. ದ್ವಿತೀಯ PUC ಪಠ್ಯಕ್ರಮದಲ್ಲಿ ನಿಮಗೆಲ್ಲರಿಗೂ ತಿಳಿದಿರುವಂತೆ ಪದ್ಯ ಭಾಗ, ಗದ್ಯ ಭಾಗ ಮತ್ತು ನಾಟಕ ಭಾಗ ಅನ್ನತ್ತೆ ಪ್ರಯೋಗರಣತೆಯಿಂದ 4 ಭಾಗಗಳಿದೆ. ಇವತ್ತು ನಾನು ನಿಮಗೆ 3ನೇ ಭಾಗವಾಗಿರುವಂಥ ದೀರ್ಘ ಗದ್ಯ ಅಂದರೆ ಕೃಷ್ಣೇಗೌಡರ ಆನೆ ಎನ್ನುವ ದೀರ್ಘ ಗದ್ಯವನ್ನು ಕುರಿತು ನಾನಿವತ್ತು ಪಾಠವನ್ನು ಮಾಡ್ತಾ ಇದ್ದೀನಿ. ಕೃಷ್ಣೇಗೌಡರ ಆನೆ, ಇಲ್ಲಿ ಶೀರ್ಷಿಕೆ ನಮಗೆ ಗಮನ ಸೆಳೆಯುವಂಥದ್ದು. ಈ ಒಂದು ದೀರ್ಘ ಗದ್ಯದ ಕೇಂದ್ರ ಬಿಂದು ಆನೆಯಾಗಿರುವಂಥದ್ದು. ಈ ಆನೆ ಯಾರ ಬಳಿ ಇತ್ತು ಅಂತ ಅಂದರೆ ಕೃಷ್ಣೇಗೌಡರ ಬಳಿ ಇತ್ತು. ಅದಕ್ಕೆ ಈ ಒಂದು ಶೀರ್ಷಿಕೆಯ ಹೆಸರು ಕೃಷ್ಣೇಗೌಡರ ಆನೆ ಆಗಿರುವಂಥದ್ದು. ಈ ಕೃಷ್ಣೇಗೌಡರ ಆನೆಯನ್ನು ದೀರ್ಘ ಗದ್ಯವನ್ನ ಬರೆದಿರುವಂತ ಕವಿ ಯಾರಪ್ಪ ಅಂತ ಅಂದರೆ KP ಪೂರ್ಣಚಂದ್ರ ತೇಜಸ್ವಿಯವರು. KP ಪೂರ್ಣಚಂದ್ರ ತೇಜಸ್ವಿ ಅಂತ ಹೆಸರು ನೆನಪಾದ ತಕ್ಷಣನೇ ಕನ್ನಡ ಸಾಹಿತ್ಯದಲ್ಲಿ ಮತ್ತೊಬ್ಬ ಮಹಾನ್ ಕವಿಯ ಹೆಸರು ನಮಗೆ ನೆನಪಾಗುತ್ತೆ. ಆ ಮಹಾನ್ ಕವಿ ಯಾರಪ್ಪ ಅಂತ ಅಂದರೆ ಕುವೆಂಪು ಅವರು. ಕುವೆಂಪು ಅವರ ಪುತ್ರನೇ KP ಪೂರ್ಣಚಂದ್ರ ತೇಜಸ್ವಿಯವರು. KP ಪೂರ್ಣಚಂದ್ರ ತೇಜಸ್ವಿಯವರು ಕನ್ನಡ ಸಾಹಿತ್ಯದಲ್ಲಿ ಹಲವಾರು ಪ್ರಕಾರಗಳಲ್ಲಿ ಕೃತಿಗಳನ್ನ ರಚನೆ ಮಾಡಿರುವಂಥದ್ದು. ಕಥಾ ಸಂಕಲನಗಳನ್ನ ಬರೆದಿದ್ದಾರೆ, ಕಾದಂಬರಿಗಳನ್ನ ಬರೆದಿದ್ದಾರೆ, ಪ್ರವಾಸ ಕಥನಗಳನ್ನ ಬರೆದಿದ್ದಾರೆ, ಮಕ್ಕಳ ಸಾಹಿತ್ಯವನ್ನು ಕುರಿತು ಬರೆದಿದ್ದಾರೆ. ಅದ್ರ ಜೊತೆಗೆ ಜೀವನ ಚರಿತ್ರೆಯನ್ನು ಕುರಿತು ಏನ್ ಮಾಡಿದ್ದಾರೆ, ಬರೆದಿರುವಂಥದ್ದು. ಈ KP ಪೂರ್ಣಚಂದ್ರ ತೇಜಸ್ವಿಯವರ ಜೀವನವನ್ನ ನಾವು ನೋಡೋದಾದ್ರೆ ಇವರು ಹುಟ್ಟಿದ್ದು ಎಲ್ಲಿ ಯಾವಾಗ ಅಂತಂದ್ರೆ 1938ರಲ್ಲಿ. KP ಪೂರ್ಣಚಂದ್ರ ತೇಜಸ್ವಿಯವರ ಜನನ 1938ರಲ್ಲಿ ಆಗುತ್ತೆ. ಹಾಗೇನೆ ಇವರು 2007ನೇ ಇಸವಿಯಲ್ಲಿ ಇವರು ಇಹಲೋಕವನ್ನ ತ್ಯಜಿಸಿರುವಂಥದ್ದು. KP ಪೂರ್ಣಚಂದ್ರ ತೇಜಸ್ವಿಯವರು ಹುಟ್ಟಿದಂತ ಸ್ಥಳ ಯಾವುದಪ್ಪ ಅಂತ ಅಂದ್ರೆ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಕುಪ್ಪಳ್ಳಿಯಲ್ಲಿ KP ಪೂರ್ಣಚಂದ್ರ ತೇಜಸ್ವಿಯವರು ಜನಿಸಿರುವಂಥದ್ದು. ಕುವೆಂಪು, ನಾನು ಮೊದಲೇ ಹೇಳಿದೆ, ಕುವೆಂಪು ಮತ್ತೆ ಹೇಮಾವತಿ ದಂಪತಿಗಳ ಪುತ್ರನಾಗಿ KP ಪೂರ್ಣಚಂದ್ರ ತೇಜಸ್ವಿಯವರು ಜನ್ಮವನ್ನ ತಾಳಿರುವಂಥದ್ದು. KP ಪೂರ್ಣಚಂದ್ರ ತೇಜಸ್ವಿಯವರ ಕಿರುಪರಿಚಯವನ್ನ ನೋಡೋದಾದ್ರೆ ಕನ್ನಡದ ಅಗ್ರಮಾನ್ಯ ಗಣ್ಯ ಲೇಖಕರಲ್ಲಿ ಇವರು ಕೂಡ ಬಹಳ ಪ್ರಮುಖವಾಗಿದ್ದಂಥ ವ್ಯಕ್ತಿ. ಯಾಕಪ್ಪ ಇವ್ರನ್ನ ಅಗ್ರಗಣ್ಯ ಲೇಖಕರಲ್ಲಿ ಒಬ್ಬರನ್ನಾಗಿ ಸೇರಿಸ್ತಾರೆ ಅಂತ ಅಂದ್ರೆ ಕನ್ನಡ ಸಾಹಿತ್ಯದ ಮೇಲೆ ಯುವ ಜನತೆಗೆ ಓದುವ ಆಸಕ್ತಿ ಕಡಿಮೆ ಆಗ್ತಿದ್ದಂಥ ಸಂದರ್ಭದಲ್ಲಿ ಒಂದು ವಿಶಿಷ್ಟವಾದಂಥ ಬರವಣಿಗೆಯ ಮೂಲಕ ಕೃತಿಗಳನ್ನ ರಚನೆ ಮಾಡಿ ಮತ್ತೆ ಸಾಹಿತ್ಯಕ್ಕೆ ಓದುಗರನ್ನ ಸೃಷ್ಟಿಸಿದ್ದಂಥ ಕೀರ್ತಿ KP ಪೂರ್ಣಚಂದ್ರ ತೇಜಸ್ವಿಯವರಿಗೆ ಸಲ್ಲುತ್ತೆ. ಇವರ ಕಾದಂಬರಿಗಳಲ್ಲಿ ಪತ್ತೇದಾರಿ ನೆಲೆಯನ್ನು ಒಳಗೊಂಡಿರುವುದನ್ನ ನಾವಿಲ್ಲಿ ಕಾಣಬಹುದಾಗಿದೆ. ಮತ್ತೆ ಇವ್ರ ಕಥಾ ಸಂಕಲನಗಳು ಹೇಗಿರ್ತಾವೆ ಅಂತ ಅಂದ್ರೆ ಜೀವನವನ್ನ ಹೊರತುಪಡಿಸಿ ಕಾಲ್ಪನಿಕ ಕಥೆಗಳನ್ನ ಇವರು ಹೇಳಿದಂತ ವ್ಯಕ್ತಿ ಅಲ್ಲ. ಜೀವನದ ಒಳಗೆ ಇಟ್ಕೊಂಡು ನಮ್ಮ ಸುತ್ತಮುತ್ತಲೂ ನಡೆಯುವಂತ ಘಟನೆಗಳನ್ನ ಆಧರಿಸಿ, ಪಾತ್ರಗಳನ್ನ ಆಧರಿಸಿ ಇವರು ತಮ್ಮ ಕಥಾ ಸಂಕಲನಗಳನ್ನ ಏನ್ ಮಾಡಿದ್ದಾರೆ, ರಚನೆ ಮಾಡಿರುವಂಥದ್ದು. ಇವರು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಸಮೀಪದ ನಿಂಬೆಮೂಲೆಯ ನಿರುತ್ತರದಲ್ಲಿ ಇವರು ವಾಸಿಸ್ತಾ ಇದ್ದಂಥದ್ದು. ಇವರು ಎಲ್ಲಿ ವಾಸವನ್ನ ಮಾಡ್ತಾ ಇದ್ರು ಅಂತ ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರ್ತಕ್ಕಂಥ ಮೂಡಿಗೆರೆ ತಾಲೂಕಿನಲ್ಲಿ ಇವರು ಕೃಷಿ ಜಮೀನನ್ನ ಖರೀದಿ ಮಾಡ್ತಾರೆ. ಕೃಷಿ ಜಮೀನನ್ನ ಖರೀದಿ ಮಾಡಿ, ಯಾಕೆಂದ್ರೆ ಇವರಿಗೆ ವ್ಯವಸಾಯದ ಮೇಲೆ ಅಪಾರ ಆಸಕ್ತಿ ಇರೋದನ್ನ ಕಾಣ್ತೀವಿ. ಆ ಅಪಾರ ಆಸಕ್ತಿಯಿಂದಾಗಲೇ ಇವರು ಏನ್ ಮಾಡ್ತಾರೆ, ಕೆಲವು ಕೃಷಿ ಜಮೀನನ್ನ ಖರೀದಿ ಮಾಡಿ ಆ ಕೃಷಿ ಜಮೀನಿನಲ್ಲೇನೆ ಒಂದು ಸ್ವಂತ ಮನೆಯನ್ನ ಕಟ್ಟಿಕೊಂಡು ಆ ಒಂದು ಮನೆಗೆ ಇವರು ನಿರುತ್ತರ ಅನ್ನೋ ಹೆಸರನ್ನ ಏನ್ ಮಾಡ್ತಾರೆ, ಇಡುವಂಥದ್ದು. ಇವರು ಕೃಷಿಯನ್ನ ಮಾಡ್ತಾರೆ, ಜೊತೆಗೆ ಸಾಹಿತ್ಯ ಕೃಷಿ, ವ್ಯವಸಾಯವನ್ನ ಹೇಗೆ ಇವರು ಹಚ್ಕೊಂಡಿದ್ರು ಅದೇ ರೀತಿ ಸಾಹಿತ್ಯದಲ್ಲೂ ಕೂಡ ಇವರು ಹಲವಾರು ಪ್ರಕಾರಗಳಲ್ಲಿ ಕೃತಿಗಳನ್ನ ರಚನೆ ಮಾಡಿ ಕನ್ನಡ ಸಾಹಿತ್ಯಕ್ಕೆ ಅಮೂಲ್ಯವಾದ ಕೃತಿಗಳನ್ನ ಏನ್ ಮಾಡಿದ್ದಾರೆ, ಇವರು ನೀಡಿರುವಂಥದ್ದು. ಜೊತೆಗೆ ಕಾಫಿ ತೋಟಗಾರಿಕೆ ನಮ್ಗೆ ಚೆನ್ನಾಗೇ ಗೊತ್ತು. ಈ ಮಂಗಳೂರು, ಚಿಕ್ಕಮಗಳೂರು ಆ ಕಡೆ ಭಾಗಕ್ಕೆಲ್ಲ ಹೋದರೆ ಕಾಫಿ ತೋಟಗಾರಿಕೆಯನ್ನೇ ಎಷ್ಟೋ ಜನ ರೈತರು ತಮ್ಮ ಜೀವನದ ಕಸಬನ್ನಾಗಿ ಮಾಡ್ಕೊಂಡಿರುವಂಥದ್ದು. ತೇಜಸ್ವಿ ಅವರು ಅಷ್ಟೇನೇನೆ ಅವರು ತಗೊಂಡಂತ ಜಮೀನಿನಲ್ಲಿ ಕಾಫಿ ಬೆಳೆಯನ್ನ ಹಾಕಿ ಕಾಫಿ ತೋಟಗಾರಿಕೆಯನ್ನ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಜೊತೆಗೆ ಛಾಯಾಗ್ರಹಣ, ಈ ಚಿಕ್ಕಮಗಳೂರಲ್ಲಿ ಅಗಾಧವಾಗಿ ಕಾಡುಗಳು ಇರೋದ್ರಿಂದ ಇವರಿಗೆ ಫೋಟೋಗ್ರಫಿ ಮೇಲೆ ತುಂಬಾನೇ ಆಸಕ್ತಿ ಇದ್ದಿದ್ದು ಕಂಡು ಬರುತ್ತೆ. ಜೊತೆಗೆ ಪುಸ್ತಕ ಪ್ರಕಾಶನ, ಪುಸ್ತಕವನ್ನು ಕೂಡ ಏನ್ ಮಾಡ್ತಾ ಇದ್ರು, ಇವರು ಪಬ್ಲಿಷ್ ಮಾಡ್ತಾ ಇದ್ರು. ಜೊತೆಗೆ ಶಿಕಾರಿ ಅಂತ ಅಂದ್ರೆ ಬೇಟೆ ಆಡುವ ಒಂದು ಪ್ರವೃತ್ತಿಯನ್ನು ಕೂಡ ತೇಜಸ್ವಿಯವರು ಮೈಗೂಡಿಸಿಕೊಂಡಿದ್ರು ಅನ್ನೋದನ್ನ
ಇವರು ವಿದ್ಯಾಭ್ಯಾಸವನ್ನ ಎಲ್ಲಿ ಮಾಡ್ತಾರೆ ಅಂತ ಅಂದ್ರೆ ಇವರು ಪ್ರಾಥಮಿಕ ವಿದ್ಯಾಭ್ಯಾಸವನ್ನ ಹುಟ್ಟೂರಾದಂತ ಶಿವಮೊಗ್ಗದಲ್ಲಿ ಮಾಡ್ತಾರೆ. ಜೊತೆಗೆ ಉನ್ನತ ವ್ಯಾಸಂಗವನ್ನ ಇವರು ಮೈಸೂರಿನಲ್ಲಿ ಮಾಡುವಂಥದ್ದು. ಕನ್ನಡದಲ್ಲಿ ಸ್ನಾತಕೋತ್ತರ, ಕನ್ನಡ ಸಾಹಿತ್ಯದಲ್ಲಿ ಇವರು ಸ್ನಾತಕೋತ್ತರ ಪದವಿಯನ್ನ ಪಡೀತಾರೆ. ಇವರು ಕನ್ನಡ ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದು ಇವರಿಗೆ ಸರ್ಕಾರಿ ಕೆಲಸ ತಾನಾಗಿ ಇವತ್ತ ಆರಿಸ್ಕೊಂಡು ಬರುತ್ತೆ. ಆದ್ರೆ ಎಂಥ ವ್ಯಕ್ತಿತ್ವ ಇವ್ರದ್ದು ಅಂತ ಅಂದ್ರೆ ಸರ್ಕಾರಿ ಕೆಲಸವನ್ನ ತ್ಯಜಿಸಿ ಕೃಷಿ ಕಡೆ ಮುಖ ಮಾಡಿ ಇವರು ಚಿಕ್ಕಮಗಳೂರಿಗೆ ಹೋಗಿ ಜಮೀನನ್ನ ಖರೀದಿ ಮಾಡಿ ಅಲ್ಲಿ ವ್ಯವಸಾಯದಲ್ಲಿ ಏನ್ ಮಾಡ್ತಾರೆ, ತೊಡಗುತ್ತಾರೆ. ಇಂಥ ವ್ಯಕ್ತಿತ್ವ ಸಿಗುವಂತದ್ದು ತುಂಬಾನೇ ಅಪರೂಪ. ಸರ್ಕಾರಿ ಕೆಲಸನ ಎಷ್ಟೋ ಜನ ಬಯಸ್ತಾರೆ, ಆದ್ರೆ ಬಯಸಿ ಬಂದಂತ ಕೆಲಸವನ್ನೇ ಬೇಡ ಅಂತ ತಿರಸ್ಕರಿಸಿ ಇವರು ಕೃಷಿ ಕಡೆ ತಮ್ಮ ಜೀವನವನ್ನ ನಡೆಸೋದಕ್ಕೆ ಶುರು ಮಾಡ್ತಾರೆ. ಇವರಲ್ಲಿ ತುಂಬಾನೇ ಅಂಶಗಳು ಇವ್ರಿಗೆ ಪ್ರೇರಣೆ ಪ್ರಭಾವವನ್ನ ಬೀರೋದನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಲೋಹಿಯಾ ಅವರ ತತ್ವಚಿಂತನೆ ತೇಜಸ್ವಿಯವರ ಮೇಲೆ ಅಗಾಧವಾದ ಪರಿಣಾಮವನ್ನ ಬೀರುತ್ತೆ. ಅಷ್ಟೇ ಅಲ್ಲ, ಕುವೆಂಪು ಅವರ ಪ್ರಭಾವವನ್ನು ಕೂಡ ತುಂಬಾ ಅಗಾಧವಾಗಿ ಇರುವಂತದ್ದು. ಕುವೆಂಪು ಅವರ ಸಾಹಿತ್ಯದಲ್ಲಿ ಹೇಗೆ ಕಲಾ ಸೃಷ್ಟಿ ಇದೆಯೋ ಆ ಕಲಾ ಸೃಷ್ಟಿಯನ್ನ ತನ್ನ ಸಾಹಿತ್ಯದಲ್ಲೂ ಕೂಡ ತೇಜಸ್ವಿಯವರು ಮೈಗೂಡಿಸಿಕೊಂಡಿರೋದನ್ನ ನಾವು ಕಾಣಬಹುದಾಗಿದೆ. ಜೊತೆಗೆ ಕಾರಂತರು ಜೀವನ ದೃಷ್ಟಿ ಮತ್ತೆ ಅವರ ಬದುಕಿನ ಪ್ರಯೋಗಶೀಲತೆಗಳು ಕೂಡ ತೇಜಸ್ವಿಯವರ ಮೇಲೆ ಅಗಾಧ ಪರಿಣಾಮವನ್ನ ಬೀರಿರುವಂಥದ್ದು. ಲೋಹಿಯಾ ಅವರ ತತ್ವಚಿಂತನೆಗಳನ್ನ ಇವರು ಅಧ್ಯಯನ ಮಾಡ್ತಾ ಇದ್ರು, ಆ ತತ್ವಗಳನ್ನ ಕೂಡ ರೂಢಿಸಿಕೊಂಡಿದ್ರು. ಅದ್ರ ಜೊತೆಗೆ ಕುವೆಂಪು ಅವರ ಸಾಹಿತ್ಯವನ್ನು ಕೂಡ ಅಧ್ಯಯನ ಮಾಡಿದ್ದಾರೆ. ಶಿವರಾಮ್ ಕಾರಂತರವರ ಕೆಲವು ಕೃತಿಗಳನ್ನ ಅಧ್ಯಯನ ಮಾಡಿದ್ದಾರೆ. ಈ ಎಲ್ಲ ವ್ಯಕ್ತಿಗಳು ತೇಜಸ್ವಿಯವರ ಮೇಲೆ ತುಂಬಾನೇ ಪರಿಣಾಮವನ್ನ ಬೀರಿರೋದನ್ನ ನಾವಿಲ್ಲಿ ಕಾಣಬಹುದಾಗಿದೆ. ಆದ್ದರಿಂದ ಈ ಎಲ್ಲ ವ್ಯಕ್ತಿಗಳ ಪ್ರೇರಣೆಯಿಂದ, ಪ್ರಭಾವದಿಂದ ಒಂದು ಜಾತ್ಯತೀತವಾದಂತ, ವರ್ಗಾತೀತವಾದಂತ, ಲಿಂಗಾತೀತವಾದಂತ ಶ್ರೀ ಸಾಮಾನ್ಯರ ಸಮಾಜವನ್ನ ಸೃಷ್ಟಿ ಮಾಡಬೇಕು ಅನ್ನೋ ಒಂದು ಹಂಬಲ ಇವರಲ್ಲಿ ಇದ್ದಿದ್ದನ್ನ ನಾವು ಕಾಣಬಹುದಾಗಿದೆ. ಸಮಾಜದಲ್ಲಿ ಜಾತಿ ಅನ್ನೋದು ಅಳಿಬೇಕು, ವರ್ಗ ಅನ್ನೋದು ಅಳಿಬೇಕು, ಎಲ್ಲರಿಗೂ ಕೂಡ ಈ ಸಮಾಜದಲ್ಲಿ ಬದುಕೋದಿಕ್ಕೆ ಸಮಾನ ಅವಕಾಶ ಸಿಗಬೇಕು ಅಂತ ಹೋರಾಡಿದಂತ ಹಲವು ಮಹನೀಯರುಗಳಲ್ಲಿ ತೇಜಸ್ವಿಯವರು ಕೂಡ ಒಬ್ಬರಾಗಿದ್ದಾರೆ ಅಂತ ಹೇಳ್ತೀವಿ. ಸಮಾಜವಾದಿ ಚಳುವಳಿಗಳ ಜೊತೆಗೆ ರೈತ ಚಳುವಳಿಗಳಲ್ಲಿ, ಜಾತಿ ವಿನಾಶದ ಸಮ್ಮೇಳನಗಳಲ್ಲಿ ತುಂಬಾ ಸಕ್ರಿಯವಾಗಿ ತೇಜಸ್ವಿಯವರು ಏನ್ ಮಾಡ್ತಾ ಇದ್ರು, ಪಾಲ್ಗೊಳ್ತಾ ಇದ್ರು. ಎಲ್ಲಿ ಸಮ್ಮೇಳನಗಳು ನಡೀತಾ ಇತ್ತು, ರೈತರ ಪರವಾಗಿ ಎಲ್ಲೆಲ್ಲಿ ಹೋರಾಟಗಳು ನಡೀತಾ ಇತ್ತು, ಆ ಹೋರಾಟಗಳಿಗೆ ಇವರು ಸಕ್ರಿಯವಾಗಿ ತಮ್ಮನ್ನ ತಾವು ಏನ್ ಮಾಡ್ತಾ ಇದ್ರು, ತೊಡಗಿಸ್ಕೊತಾ ಇದ್ರು. ಅದ್ರ ಜೊತೆಗೆ ಜಾತಿ ವಿನಾಶವನ್ನ ಕುರಿತು ಇವರು ತುಂಬಾನೇ ಸಮ್ಮೇಳನಗಳಲ್ಲಿ ಭಾಗವಹಿಸಿ ತಮ್ಮ ಕೈಲಾದಂತ ಸಹಾಯವನ್ನ ಆ ಸಮ್ಮೇಳನಗಳಲ್ಲಿ ಮಾಡಿರೋದನ್ನ ನಾವಿಲ್ಲಿ ನೋಡಬಹುದಾಗಿದೆ. ತೇಜಸ್ವಿಯವರು ಸಾಹಿತ್ಯದಲ್ಲಿ ಎಷ್ಟೆಲ್ಲ ಕೃಷಿ ಮಾಡಿದ್ದಾರೆ ಅಂತ ಅವರ ಕೃತಿಗಳನ್ನ ಹೇಳ್ತೀನಿ. ಹುಲಿಯೂರಿನ ಸರಹದ್ದು, ಅಬಚೂರಿನ ಪೋಸ್ಟ್ ಆಫೀಸು, ಕಿರಗೂರಿನ ಕೈಯಾಳಿಗಳು, ಪರಿಸರದ ಕತೆ, ಪಾಕ ಕ್ರಾಂತಿ ಮತ್ತು ಇತರ ಕಥೆಗಳು. ಇವು ತೇಜಸ್ವಿಯವರ ಕಥಾ ಸಂಕಲನ. ನಿಮಗೆಲ್ಲ ಚೆನ್ನಾಗಿ ಗೊತ್ತು, ಕತೆ, ಕಥಾ ಸಂಕಲನ ಇವೆರಡಕ್ಕೂ ಕೂಡ ತುಂಬಾನೇ ವ್ಯತ್ಯಾಸ ಇರುತ್ತೆ. ಕತೆ ಅಂತ ಅಂದ್ರೆ ಕೇವಲ ಒಂದು ಕತೆ ಇರುವಂತದ್ದು. ಕಥಾ ಸಂಕಲನ ಅಂತ ಅಂದ್ರೆ ಅಂತ ಹಲವು ಕಥೆಗಳ ಗುಚ್ಛವನ್ನ ನಾವೇನಂತ ಕರಿತೀವಿ, ಕಥಾ ಸಂಕಲನ ಅಂತ ಕರೆಯುವಂಥದ್ದು. ಇನ್ನು ಸ್ವರೂಪ, ನಿಗೂಢ ಮನುಷ್ಯರು, ಕರ್ವಾಲೋ, ಚಿದಂಬರ ರಹಸ್ಯ, ಜುಗಾರಿ ಕ್ರಾಸ್, ಮಾಯಾಲೋಕ ಒಂದು, ಕಾಡು ಮತ್ತು ಕ್ರೌರ್ಯ. ಇದು ತೇಜಸ್ವಿಯವರು ಬರೆದಿರುವಂತ ಕಾದಂಬರಿಗಳು. ಇಂಥ ಅದ್ಭುತವಾದ ಕಾದಂಬರಿಗಳನ್ನ ತೇಜಸ್ವಿಯವರು ಏನ್ ಮಾಡಿದ್ದಾರೆ, ರಚನೆ ಮಾಡಿದ್ದಾರೆ. ಇದಲ್ಲದೆ ಅವರು ಹಲವಾರು ವಿಮರ್ಶೆಗಳನ್ನ ರಚನೆ ಮಾಡಿದ್ದಾರೆ. ಜೊತೆಗೆ ಕುವೆಂಪು ಅವರನ್ನ ಕುರಿತು, ತನ್ನ ತಂದೆಯನ್ನ ಕುರಿತು ಅಣ್ಣನ ನೆನಪುಗಳು ಅನ್ನೋ ಜೀವನ ಚರಿತ್ರೆಯನ್ನ ಏನ್ ಮಾಡಿರುವಂತದ್ದು, ಬರೆದಿರುವಂತದ್ದು. ಅಷ್ಟೇ ಅಲ್ಲ, ಇವರು ಪ್ರವಾಸಕ್ಕೆ ಹೋಗಿದ್ದಾರೆ. ಪ್ರವಾಸಕ್ಕೆ ಹೋಗಿ ಪ್ರವಾಸದಲ್ಲಿ ತಮಗಾದ ಅನುಭವವನ್ನು ಕುರಿತು ಅಲೆಮಾರಿಯ ಅಂಡಮಾನ್ ಮತ್ತು ಮಹಾನದಿ ನೈಲ್ ಎಂಬ ಪ್ರವಾಸ ಕಥನಗಳನ್ನು ಕೂಡ ತೇಜಸ್ವಿಯವರು ಬರೆದಿರುವಂತದ್ದು. ಇನ್ನು ಇವರು ಬರೆದಿರುವಂತಹ ಕೃತಿಗಳು ಎಷ್ಟು ಮೌಲ್ಯಯುತವಾಗಿದೆ ಅನ್ನೋದಕ್ಕೆ ಸಾಕ್ಷಿ ಅಂತಾನೆ ಹೇಳ್ಬೋದು. ಇವರ ಕೃತಿಗಳು ಮರಾಠಿ, ಹಿಂದಿ, ಮಲಯಾಳಂ, ತಮಿಳು, ಇಂಗ್ಲಿಷ್, ಜಪಾನಿ ಮುಂತಾದ ಭಾಷೆಗಳಿಗೆ ತೇಜಸ್ವಿಯವರ ಕೃತಿಗಳು ಅನುವಾದವಾಗಿರುವುದು ಬಹಳ ಮುಖ್ಯವಾಗಿರುವಂಥದ್ದು. ಇನ್ನು ಇವರು ಬರೆದಿರುವಂತಹ ಪೋಸ್ಟ್ ಆಫೀಸ್, ಕುಬಿ ಮತ್ತು ಇಯಾಲ, ಸಬರನ ಕತೆ, ಈ 3 ಕಾದಂಬರಿಗಳು ಚಲನಚಿತ್ರವಾಗಿ ಪ್ರದರ್ಶನಗೊಂಡಿರೋದಷ್ಟೇ ಅಲ್ಲದೆ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನ ಈ 3 ಚಲನಚಿತ್ರಗಳು ಏನ್ ಮಾಡಿದೆ, ಪಡೆದುಕೊಂಡಿರುವಂತದ್ದು. ಎಷ್ಟೋ ಕವಿಗಳು ಬರೆದಿರುವಂತಹ ನಾವೆಲ್ಗಳು ಅಂದ್ರೆ ಕಾದಂಬರಿಗಳು ಚಲನಚಿತ್ರ
ತಬಲನ ಕತೆ, ಕಿರಗೂರಿನ ಗಯ್ಯಾಳಿಗಳು, ಕೃಷ್ಣೇಗೌಡರ ಆನೆ, ಪರಿಸರದ ಕಥೆಗಳು ಇವುಗಳು ರಂಗಭೂಮಿಯ ಮೇಲೆ ಪ್ರದರ್ಶನಗೊಂಡಿರೋದನ್ನು ಕೂಡ ನಾವಿಲ್ಲಿ ಕಾಣಬಹುದಾಗಿದೆ. ಇಷ್ಟೆಲ್ಲ ಸಾಹಿತ್ಯದಲ್ಲಿ ಕೃಷಿ ಮಾಡಿರುವಂತಹ ತೇಜಸ್ವಿಯವರಿಗೆ ಸಿಕ್ಕಿರುವಂತಹ ಪ್ರಶಸ್ತಿಗಳು ಯಾವ್ಯಾವಪ್ಪ ಅಂತ ಅಂದ್ರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಶಿವರಾಮ್ ಕಾರಂತ ಪ್ರಶಸ್ತಿ, ರಾಷ್ಟ್ರೀಯ ಸ್ವರ್ಣಕಮಲ ಪ್ರಶಸ್ತಿಯ ಚಿನ್ನದ ಪದಕ, ರಾಷ್ಟ್ರೀಯ ಕಥಾ ಪ್ರಶಸ್ತಿ, ಭಾರತೀಯ ಭಾಷಾ ಪರಿಷತ್ತಿನ ಪ್ರಶಸ್ತಿ ಮುಂತಾದ ಪುರಸ್ಕಾರಗಳಿಗೆ ತೇಜಸ್ವಿಯವರು ಏನಾಗಿದ್ದಾರೆ, ಭಾಜನರಾಗಿದ್ದಾರೆ. ಪ್ರಸ್ತುತ ನಮಗೆ ಇಲ್ಲಿರುವಂತದ್ದು ಕೃಷ್ಣೇಗೌಡರ ಆನೆ. ಇದನ್ನ ನಾವು ನಾಟಕ ಅಂತ ಕರೆಯೋದಕ್ಕಿಂತ ಹೆಚ್ಚಾಗಿ ಇದನ್ನ ನಾವು ದೀರ್ಘಗದ್ಯ ಅಂತ ಏನ್ ಮಾಡ್ತೀವಿ, ಕರಿತಾ ಹೋಗುವಂಥದ್ದು. ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಏನಪ್ಪಾ ಅಂತ ಅಂದ್ರೆ ಆನೆಯ ನೆಪದಲ್ಲಿ ಊರಿನಲ್ಲಿ ನಡೆಯುವಂತ ಘಟನೆಗಳು ಹೇಗಿರುತ್ತೆ, ಆ ಘಟನೆಗಳಿಗೆ ಆನೆಯನ್ನ ಹೇಗೆ ಕಾರಣಕರ್ತರನ್ನಾಗಿ ಮಾಡ್ತಾರೆ ಅನ್ನೋದೇ ಈ ಒಂದು ದೀರ್ಘಗದ್ಯದಲ್ಲಿ ಇಟ್ಟಿರುವಂತ ವಸ್ತು ವಿಷಯ ಆಗಿರುವಂಥದ್ದು. ಪ್ರಸ್ತುತ ದೀರ್ಘಗದ್ಯವಾದಂತ ಕೃಷ್ಣೇಗೌಡರ ಆನೆಯನ್ನು ದೀರ್ಘಗದ್ಯವನ್ನ ಕಿರಗೂರಿನ ಗಯ್ಯಾಳಿಗಳು ಅನ್ನೋ ಕಥಾ ಸಂಕಲನದಿಂದ ಏನ್ ಮಾಡಿದ್ದಾರೆ, ಆಯ್ಕೆ ಮಾಡ್ಕೊಂಡಿರುವಂಥದ್ದು. ಈ ಕೃಷ್ಣೇಗೌಡರ ಆನೆಯನ್ನು ದೀರ್ಘಗದ್ಯ ನಡೆಯುವಂತ ಗ್ರಾಮ ಯಾವ್ದಪ್ಪ ಅಂತ ಅಂದ್ರೆ, ಇಡೀ ಕಥೆ ನಡೆಯುವಂತ ಗ್ರಾಮ ಯಾವುದು ಅಂದ್ರೆ ಮೂಡಿಗೆರೆ. ಮೂಡಿಗೆರೆ ಗ್ರಾಮದಲ್ಲಿ ಈ ಒಂದು ಕಥೆ ಏನಾಗುವಂಥದ್ದು, ನಡೆಯುವಂಥದ್ದು. ಇಲ್ಲಿ ನಾವು ಕೃಷ್ಣೇಗೌಡರ ಆನೆ ಅನ್ನೋ ದೀರ್ಘಗದ್ಯಕ್ಕೆ ಪ್ರವೇಶ ಮಾಡೋದಕ್ಕಿಂತ ಮುಂಚೆ ಅಲ್ಲಿ ಬರ್ತಕ್ಕಂಥ ಕೆಲವೊಂದು ವಿಷಯಗಳನ್ನ ಏನ್ ಮಾಡ್ಬೇಕು, ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ. ನಮ್ಮೆಲ್ಲರಿಗೂ ಗೊತ್ತು ಆನೆ ಹೇಗಿರುತ್ತಪ್ಪ ನೋಡೋದಕ್ಕೆ ಅಂತ ಅಂದ್ರೆ ಭಾರಿ ಗಾತ್ರದ ಶರೀರವನ್ನ ಏನ್ ಮಾಡಿರುತ್ತೆ, ಒಳಗೊಂಡಿರುತ್ತೆ. ಈ ಆನೆ ಸಾಮಾನ್ಯವಾಗಿ ನಮ್ಗೆ ಏನ್ ಮಾಡುತ್ತೆ, ಕಾಡಿನಲ್ಲಿ ನೋಡೋದಕ್ಕೆ ಸಿಗುವಂಥದ್ದು, ಇಲ್ಲ ಝೂನಲ್ಲಿ ನೋಡೋದಕ್ಕೆ ಸಿಗುವಂಥದ್ದು. ಆದ್ರೆ ಇಲ್ಲಿ ಬರ್ತಕ್ಕಂಥ ಆನೆ ಕಾಡಲ್ಲಿರುವಂತ ಆನೆ ಅಲ್ಲ, ಝೂನಲ್ಲಿರುವಂತ ಆನೆ ಅಲ್ಲ. ಇಲ್ಲಿ ಬರುವಂತ ಆನೆ ಮೂಡಿಗೆರೆಯ ಗ್ರಾಮದಲ್ಲಿ ಈ ಕೃಷ್ಣೇಗೌಡನ ಬಳಿ ಇರ್ತಕ್ಕಂಥ ಆನೆ. ಕಾಡಿನಲ್ಲಿ ಇರ್ತಕ್ಕಂಥ ಆನೆಗಳು ಹೇಗಿರ್ತಾವೆ ಅಂತ ಅಂದ್ರೆ ಸ್ವತಂತ್ರವಾಗಿ ಸ್ವೇಚ್ಛೆಯಿಂದ ಓಡಾಡ್ಕೊಂಡಿರ್ತಾವೆ. ಆದ್ರೆ ಇಲ್ಲಿ ಬರ್ತಕ್ಕಂಥ ಆನೆ ಸ್ವೇಚ್ಛೆಯೇನೂ ಇರಲ್ಲ, ಸ್ವತಂತ್ರತೆ ಅನ್ನೋದು ಇರಲ್ಲ. ಕೇವಲ ಮಾನವರ ನಿರ್ಬಂಧಕ್ಕೆ ಒಳಗಾಗಿ ಅವರು ಹೇಳ್ದಾಗೆ ಕೇಳ್ಕೊಂಡು ಇರುವಂತ ಜೀವದಾನೆಯಾಗಿ ಏನಾಗುತ್ತೆ, ಈ ಆನೆ ನಮಗೆ ಕಾಣಿಸ್ಕೊಳ್ಳುವಂಥದ್ದು. ಬಹಳ ಮುಖ್ಯವಾಗಿರುವಂತಹ ಒಂದು ಅಂಶ ಏನಪ್ಪ ಇಲ್ಲಿ ಅಂತ ಅಂದ್ರೆ ಈ ಊರಿನಲ್ಲಿ ಕೆಲವೊಂದು ಅಹಿತಕರ ಘಟನೆಗಳು ಸಂಭವಿಸುತ್ತೆ. ಈ ಅಹಿತಕರ ಘಟನೆಗಳು ನಡೆಯೋದಕ್ಕೆ ಕಾರಣಕರ್ತರು ಮನುಷ್ಯರು. ಆದ್ರೆ ಈ ಮನುಷ್ಯರು ಏನ್ ಮಾಡ್ತಾರೆ ಅಂತ ಅಂದ್ರೆ ತಾವು ಮಾಡಿದಂತ ದುಷ್ಕೃತ್ಯಗಳನ್ನ ಈ ಅಮಾಯಕವಾದಂತ ಆನೆಯ ತಲೆ ಮೇಲೆ ಒರೆಸಿ ಎಲ್ಲ ರೀತಿಯ ಆಪಾದನೆಗಳನ್ನ ಅದ್ರ ಮೇಲೆ ಪಟ್ಟಿ ಮಾಡ್ತಾ ಏನ್ ಮಾಡುವಂಥದ್ದು, ಹೋಗುವಂಥದ್ದು. ಮನುಷ್ಯರು ಅಪರಾಧಿಗಳಾಗಿದ್ರು ಕೂಡ ಈ ಒಂದು ಕಥೆನಲ್ಲಿ ಮೂಡಿಗೆರೆ ಗ್ರಾಮದಲ್ಲಿ ನಡೆಯುವಂತ ಎಲ್ಲ ಅನಾಹುತಗಳಿಗೆ ಈ ಮೂಕ ಪ್ರಾಣಿಯಾದಂತ ಆನೆ ಅಪರಾಧ ಸ್ಥಾನದಲ್ಲಿ ನಿಲ್ಲುವಂಥದ್ದನ್ನ ಏನ್ ಮಾಡ್ತೀವಿ, ನಾವು ನೋಡ್ತಾ ಹೋಗುವಂಥದ್ದು. ಶ್ರೀಯುತ KP ಪೂರ್ಣಚಂದ್ರ ತೇಜಸ್ವಿಯವರ ಕೃಷ್ಣೇಗೌಡರ ಆನೆ ಎಂಬ ನೀಡಿಕತೆಯು ಅವರ ಅತ್ಯಂತ ಮಹತ್ವದ ರಚನೆಗಳಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು. ಆನೆ ನೆಪದಲ್ಲಿ ಊರಿನಲ್ಲಿ ನಡೆಯುವಂತ ಎಲ್ಲ ದುರಂತ ಘಟನೆಗಳಿಗೆ ವಿಚಿತ್ರವಾದ ಸಂಬಂಧಗಳು ಬೆಳೆದು ನಿಗೂಢವಾಗಿ ಮನುಷ್ಯ ಮತ್ತು ಪರಿಸರದ ನಡುವೆ ಒಂದು ರೀತಿಯ ವಿಷಮತೆಗೆ ಕಾರಣವಾಗುವ ಸಾಮಾಜಿಕ ಸನ್ನಿವೇಶದ ಮುಖವನ್ನ ಈ ಕೃಷ್ಣೇಗೌಡರ ಆನೆ ಏನ್ ಮಾಡ್ತಾ ಹೋಗುತ್ತೆ ನಮ್ಗೆ ಅಂದ್ರೆ ತಿಳಿಸ್ಕೊಡ್ತಾ ಹೋಗುವಂಥದ್ದು. ಕೃಷ್ಣೇಗೌಡರ ಆನೆ ಎನ್ನುವ ದೀರ್ಘಗದ್ಯದಲ್ಲಿ ಇಲ್ಲಿ ಕತೆ ಬರುತ್ತೆ. ಈ ಕಥೆನಲ್ಲಿ ಪಾತ್ರಗಳು ಬಹಳ ಮುಖ್ಯವಾಗಿರುವಂಥದ್ದು. ತುಂಬಾ ಪಾತ್ರಗಳು ಏನಾಗುತ್ತೆ, ಬಂದು ಹೋಗುತ್ತೆ. ಆದ್ರೆ ಕೆಲವು ಪಾತ್ರಗಳನ್ನ ಕುರಿತು ತೇಜಸ್ವಿಯವರು ಪೀಠಿಕಾ ಭಾಗದಲ್ಲಿ ಹೇಳ್ತಾ ಹೋಗ್ತಾರೆ. ಇಲ್ಲಿ ಬರುವ ಮಾವುತ ನಮ್ಗೆಲ್ಲರೂ ಚೆನ್ನಾಗಿ ಗೊತ್ತು. ಮಾವುತ ಅಂದ್ರೆ ಆನೆಯನ್ನ ಪಳಗಿಸುವಂತ ವ್ಯಕ್ತಿ, ಆನೆಯನ್ನ ನೋಡ್ಕೊಳ್ಳುವಂತ ವ್ಯಕ್ತಿಗೆ ನಾವೇನಂತ ಕರಿತೀವಿ ಅಂದ್ರೆ ಮಾವುತ ಅಂತ ಕರಿತೀವಿ. ಈ ಮಾವುತನ ಹೆಸರು ವೇದಾಂತ. ಫಾರೆಸ್ಟ್ ನಾಗರಾಜ, ಫಾರೆಸ್ಟ್ ಅಧಿಕಾರಿಯಾಗಿರುವಂತ ನಾಗರಾಜ. ಮತ್ತೆ ತಿಪ್ಪಣ್ಣ ಡ್ರೈವರ್, ಅಬ್ಬಾಸ್ ಕ್ಲೀನರ್, ಕೃಷ್ಣ, ಇವರೆಲ್ಲರ ಸಾವಿಗೆ ಕೃಷ್ಣೇಗೌಡರ ಆನೆನೇ ಕಾರಣ ಅಂತ ಆರೋಪಿಸೋದು ವ್ಯವಸ್ಥೆಯ ವ್ಯಂಗ್ಯ ಆಗಿದೆ. ಅಂದ್ರೆ ಈ ನಾಟಕದಲ್ಲಿ ಇವರೆಲ್ಲರ ಸಾವು ಏನಾಗುತ್ತೆ, ಸಂಭವಿಸುತ್ತೆ. ಈ ಎಲ್ಲರ ಸಾವಿಗೆ ಕೃಷ್ಣೇಗೌಡರ ಆನೆನೇ ಕಾರಣ ಅಂತ ಏನ್ ಮಾಡ್ತಾ ಹೋಗ್ತಾರೆ, ಆನೆಯ ತಲೆ ಮೇಲೆ ಅಪರಾಧವನ್ನ ಹೊರಿಸ್ತಾ ಹೋಗುವಂಥದ್ದು. ಮೂಡಿಗೆರೆ ಗ್ರಾಮಕ್ಕೆ ಈ ಆನೆ ಬರೋದಕ್ಕಿಂತ ಮುಂಚೆ ಇದು ಮೊದಲು ಎಲ್ಲಿತ್ತಪ್ಪ ಅಂತ ಅಂದ್ರೆ ಇದು ಹಿಂದೆ ಮಠದಲ್ಲಿ ಪಟ್ಟದಾನೆಯಾಗಿ ಇತ್ತಂತೆ. ಆ ಮಠದವ್ರಿಗೆ ಈ ಆನೆಯನ್ನ ಸಾಕೋದಿಕ್ಕೆ ಆಗದೇನೆ ಹರಾಜು ಹಾಕ್ಬಿಡ್ತಾರೆ. ಆ ಹರಾಜಿನಲ್ಲಿ ಆ ಆನೆಗೆ ಅಲ್ಪ ಸ್ವಲ್ಪ ಹಣವನ್ನ ಕಟ್ಟಿಕೊಟ್ಟು ಆ ಆನೆಯನ್ನ ಕೃಷ್ಣೇಗೌಡ ಮೂಡಿಗೆರೆ
ಗ್ರಾಮಕ್ಕೆ ಏನ್ ಮಾಡ್ತಾನೆ, ಕೊಂಡ್ಕೊಂಡು ಬರ್ತಾನೆ. ಅಲ್ಲಿಂದ ಈ ಆನೆ ಕೃಷ್ಣೇಗೌಡನ ಜೀತದಾನೆಯಾಗಿ ಏನ್ ಮಾಡುತ್ತೆ, ಮೂಡಿ ಗ್ರಾಮದಲ್ಲಿ ಮೂಡಿಗೆರೆ ಗ್ರಾಮದಲ್ಲಿ ನಡೆಯುವಂತ ಎಲ್ಲ ದುರಂತಗಳಿಗೆ, ಅನಾಹುತಗಳಿಗೆ, ಸಾವುಗಳಿಗೆ, ಕಳ್ಳ ಸಾಗಾಣಿಕೆಗೆ, ಗಂಧ ಸಾಗಾಣಿಕೆಗೆ, ಈ ಎಲ್ಲ ವ್ಯವಹಾರಕ್ಕೂ ಈ ಕೃಷ್ಣೇಗೌಡನ ಆನೆನೇ ಕಾರಣ ಅಂತ ಆರೋಪ ಮಾಡೋದು ನಿಜಕ್ಕೂ ಹಾಸ್ಯ ಅಂತ ಅನ್ಸುತ್ತೆ. ಯಾಕಪ್ಪ ಅಂತ ಅಂದ್ರೆ ಮನುಷ್ಯರು ದುರಂತಗಳಿಗೆ ಕಾರಣ ಆಗುವಂಥದ್ದು, ಮನುಷ್ಯರು ಅನಾಹುತಗಳಿಗೆ ಕಾರಣ ಆಗುವಂಥದ್ದು. ಒಬ್ಬ ವ್ಯಕ್ತಿ ಸಾಯ್ಬೇಕು, ಒಬ್ಬ ವ್ಯಕ್ತಿಗೆ ಸಾವು ಸಂಭವಿಸುತ್ತೆ ಅಂತ ಅಂದ್ರೆ ಅದನ್ನ ಮನುಷ್ಯ ಮಾಡಿರೋದಕ್ಕೆ ಸಾಧ್ಯ. ಆದ್ರೆ ಇವ್ರು ಏನಂತ ಹೇಳ್ತಾರೆ ಅಂತಂದ್ರೆ ಆ ಊರಿನಲ್ಲಿ ನಡೆಯುವಂತ ಎಲ್ಲ ದುರಂತ, ಎಲ್ಲ ಸಾವು, ಎಲ್ಲ ಆರೋಪಗಳಿಗೆ, ಎಲ್ಲ ರೀತಿಯಾದಂತಹ ದುಷ್ಕೃತ್ಯಗಳಿಗೆ ಕೃಷ್ಣೇಗೌಡರ ಆನೆನೇ ಕಾರಣ ಅಂತ ಆರೋಪಿಸ್ತಾರೆ. ಜೊತೆಗೆ ಕೃಷ್ಣೇಗೌಡರ ಆನೆ ಕಳ್ಳ ಸಾಗಾಣಿಕೆಯನ್ನ ಮಾಡುತ್ತೆ, ಗಂಧ ಸಾಗಾಣಿಕೆಯನ್ನ ಮಾಡುತ್ತೆ ಅಂತ ಹೇಳುವಂಥದ್ದು ಕೂಡ ಒಂದು ವ್ಯಂಗ್ಯವಾಗಿ ಇಲ್ಲಿ ತೇಜಸ್ವಿ ಅವರು ಏನ್ ಮಾಡ್ತಾ ಇದ್ದಾರೆ, ಬಿಂಬಿಸ್ತಾ ಇರುವಂಥದ್ದು. ಪ್ರಸ್ತುತ ಭಾರತದ ಸಾಮಾಜಿಕ, ರಾಜಕೀಯ, ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ಅಧಿಕಾರಶಾಹಿ ವ್ಯವಸ್ಥೆಯ ಕರಾಳ ಸತ್ಯವನ್ನ ಈ ಕಥೆ ಏನ್ ಮಾಡ್ತಾ ಹೋಗುತ್ತೆ ಅಂದ್ರೆ ನಮಗೆ ಚಿತ್ರಿಸ್ತಾ ಹೋಗುತ್ತೆ. ಅಂದ್ರೆ ಇವತ್ತಿನ ಸಮಾಜದಲ್ಲೂ ಕೂಡ ಯಾರೋ ತಪ್ಪು ಮಾಡ್ತಾರೆ, ಆ ತಪ್ಪಿಗೆ ಮತ್ಯಾರೋ ಶಿಕ್ಷೆಯನ್ನ ಅನುಭವಿಸ್ತಾರೆ. ಅದೇ ರೀತಿ ಈ ಕಥೆನಲ್ಲೂ ಕೂಡ ತಪ್ಪು ಮಾಡೋದು ಮನುಷ್ಯರು, ಆದ್ರೆ ಆ ತಪ್ಪಿನ ಶಿಕ್ಷೆಯನ್ನ ಅನುಭವಿಸೋದು ಆ ಮೂಕ ಪ್ರಾಣಿಯಾದಂತ ಆನೆ ಅನ್ನೋದನ್ನ ಇಲ್ಲಿ ಚಿತ್ರಿಸ್ತಾ ಹೋಗ್ತಿರೋದನ್ನ ನಾವಿಲ್ಲಿ ಕಾಣಬಹುದಾಗಿದೆ. ಭಾರೀ ಶರೀರ ಮತ್ತು ಅಪಾರ ಶಕ್ತಿಯನ್ನು ಹೊಂದಿದ್ದರೂ ಆ ಆನೆ ಬಾಯಿಲ್ಲದ ಪ್ರಾಣಿಯಾಗಿರುವ ಕಾರಣ ಬಾಯಿರುವ ಎಲ್ಲರ ಶೋಷಣೆಗೆ ವಸ್ತುವಾಗುತ್ತದೆ. ನಾವು ನೋಡಿದ್ದೀವಿ, ಭಾರೀ ಶರೀರವನ್ನ ಆನೆ ಒಳಗೊಂಡಿದೆ, ಜೊತೆಗೆ ಆ ಆನೆಗೆ ಬಾಯಿಲ್ಲ ಅನ್ನೋ ಪದಾರ್ಥ, ಬಾಯಿಲ್ಲ ಅಂತ ತಗೋಬಾರದು, ಮಾತನಾಡುವ ಸಾಮರ್ಥ್ಯ ಇಲ್ಲಿ ಆನೆಗೆ ಇಲ್ಲ. ಆದ ಕಾರಣ ಮಾತಾಡೋದಕ್ಕೆ ಬರುವಂತವರು ಆ ಮಾತಾಡಕ್ಕೆ ಬರದೇ ಇರುವಂತ ಆನೆಯ ಮೇಲೆ ಹಲವಾರು ಆಪಾದನೆಗಳನ್ನ ಹೊರಿಸ್ತಾ ಇರೋದನ್ನ ಏನ್ ಮಾಡ್ಬೋದು, ನಾವಿಲ್ಲಿ ಕಾಣಬಹುದಾಗಿದೆ. ಎಷ್ಟೋ ಉಳ್ಳ ವ್ಯಕ್ತಿಗಳು ಎಷ್ಟೋ ಜನ ಅಮಾಯಕರನ್ನ ಶೋಷಣೆ ಮಾಡಿ ಆ ಅಮಾಯಕರು ಏನೂ ತಪ್ಪು ಮಾಡದೆ ಹೋದ್ರು ಆ ಅಮಾಯಕರ ಮೇಲೆ ಹೇಗೆ ಆರೋಪಗಳನ್ನ ಮಾಡ್ತಾರೋ ಹಾಗೇನೆ ಇಲ್ಲೂ ಕೂಡ ಈ ಅಮಾಯಕ ಪ್ರಾಣಿಯ ಮೇಲೆ ಈ ಊರಿನ ಗ್ರಾಮಸ್ಥರು ಹೇಗೆ ಆರೋಪಗಳ ಪಟ್ಟಿಯನ್ನ ಹೊರಿಸ್ತಾ ಹೋಗ್ತಾರೆ ಅನ್ನೋದನ್ನ ಪ್ರಸ್ತುತ ಕಥೆನಲ್ಲಿ ನಮ್ಗೆ ತಿಳಿಸ್ತಾ ಹೋಗ್ತಾರೆ. ಎಲ್ಲ ಪಾಪಕೃತ್ಯಗಳ ಅಪರಾಧವನ್ನು ಆನೆ ಹೊತ್ತುಕೊಳ್ಳಬೇಕಾಗುತ್ತದೆ. ಆ ಮೂಡಿಗೆರೆ ಗ್ರಾಮದಲ್ಲಿ ಏನೇನು ಪಾಪಕೃತ್ಯಗಳು ನಡೀತಾ ಹೋಗುತ್ತೋ ಆ ಎಲ್ಲ ಪಾಪಕೃತ್ಯಗಳನ್ನ ಆನೆ ತನ್ನ ತಲೆ ಮೇಲೆ ಏನ್ ಮಾಡ್ಬೇಕಾಗುತ್ತೆ, ಹೊತ್ಕೊಳ್ಬೇಕಾಗುತ್ತೆ. ಬಾಯಿಲ್ಲದ ಎಲ್ಲರಿಗೂ ಎಲ್ಲದಕ್ಕೂ ಸಂಕೇತದಂತೆ ಕಾಣುವ ಈ ಆನೆಯನ್ನು ಕೇಂದ್ರವಾಗಿಸಿಕೊಂಡು ಲೇಖಕರು ಅನೇಕ ಸಂಗತಿಗಳನ್ನು, ದುರಂತಗಳನ್ನು ನಿರೂಪಿಸಿದ್ದಾರೆ. ಅಂದ್ರೆ ಬಾಯಿಲ್ಲದ ಈ ಆನೆಯನ್ನ ಒಂದು ಕೇಂದ್ರ ವಸ್ತುವಾಗಿ ಇಟ್ಕೊಂಡು ನಮ್ಮ ಸಮಾಜದಲ್ಲಿ ಇಂಥ ಅಮಾಯಕರ ಮೇಲೆ ಎಷ್ಟೆಲ್ಲ ಶೋಷಣೆಗಳು ನಡೀತಾ ಇದ್ದಾವೆ ಅಂತ ಕೆಲವೊಂದು ನಿದರ್ಶನಗಳನ್ನ ಕೊಡ್ತಾ ನಮ್ಗೆ ಈ ದೀರ್ಘಗದ್ಯವನ್ನ ಏನ್ ಮಾಡ್ತಾರೆ, ತಿಳಿಸ್ಕೊಡ್ತಾ ಹೋಗುವಂಥದ್ದು. ಪ್ರಸ್ತುತ ಸಮಾಜದ ಅನೇಕ ಅಂಶಗಳನ್ನು ಹಾಸ್ಯ ಮಿಶ್ರಿತ ವ್ಯಂಗ್ಯದ ಮೂಲಕ ನಮ್ಮ ಮುಂದಿಡುವ ಜೀವಂತಿಕೆಯ ಬರವಣಿಗೆಯ ಮಾದರಿ ತೇಜಸ್ವಿಯರಲ್ಲಿ ಇರೋದನ್ನ ನಾವಿಲ್ಲಿ ಏನ್ ಮಾಡ್ತೀವಿ, ಕಾಣ್ತಾ ಹೋಗ್ತೀವಿ. ಈ ಎಲ್ಲದರ ಕಾರಣದಿಂದ ಸಮಕಾಲೀನರಿಗಿಂತ ತೇಜಸ್ವಿಯವರು ತುಂಬಾ ಭಿನ್ನವಾಗಿ ಏನ್ ಮಾಡುವಂಥದ್ದು, ಕಾಣಿಸ್ಕೊಳ್ಳುವಂಥದ್ದು. ಕೃಷ್ಣೇಗೌಡನ ಬಳಿ ಇರುವ ಆನೆ ಪಟ್ಟಣವಾಸಿಯಾಗಿದೆ. ಅಂದ್ರೆ ಇದು ಕಾಡಿನಲ್ಲಿ ವಾಸವಾಗಿರುವಂತ ಪ್ರಾಣಿ ಅಲ್ವೇ ಅಲ್ಲ, ಮೂಡಿಗೆರೆ ಪಟ್ಟಣದಲ್ಲಿ ಏನ್ ಮಾಡ್ತಾ ಇತ್ತು, ಈ ಆನೆ ವಾಸ ಆಗಿತ್ತು. ಈ ಕಾರಣದಿಂದಾಗಿ ಪಟ್ಟಣದ ಜನ ಅದಕ್ಕೂ ತಮ್ಮಂತೆಯೇ ಒಂದು ವ್ಯಕ್ತಿತ್ವವನ್ನು ಆರೋಪಿಸಿದ್ದಾರೆ. ಈಗ ಪಟ್ಟಣದಲ್ಲಿ ಕೆಲವು ಜನಗಳು ಪ್ರಾಣಿಗಳನ್ನ ಸಾಕ್ತಾ ಇದ್ದಾರೆ ಅಂದ್ರೆ ಆ ಪ್ರಾಣಿಗಳಿಗೆ ಮನುಷ್ಯರಂತೆಯೇ ಒಂದು ವ್ಯಕ್ತಿತ್ವವನ್ನ ಕೊಡ್ತಾ ಹೋಗ್ತಾರೆ. ಆ ಪ್ರಾಣಿಗಳಿಗೆ ಹೆಸರಿಡಿದು ಕರೆಯುವಂಥದ್ದು ಈ ರೀತಿ. ಇಲ್ಲೂ ಕೂಡ ಕೃಷ್ಣೇಗೌಡರ ಆನೆಗೆ ಆ ಇಡೀ ಮೂಡಿಗೆರೆಯ ಗ್ರಾಮದ ಜನ ಒಂದು ವ್ಯಕ್ತಿತ್ವವನ್ನ ನೀಡಿರುವುದನ್ನ ನಾವು ಕಾಣ್ತಾ ಹೋಗ್ತೀವಿ. ಆನೆಯು ಕಾಡಾನೆಗಳಿಂದ ಸಂಪೂರ್ಣವಾದ ಭಿನ್ನ ನಡವಳಿಕೆಯನ್ನು ಹೊಂದಿದೆ. ಅಂದ್ರೆ ಕೃಷ್ಣೇಗೌಡರ ಆನೆಯ ನಡವಳಿಕೆ ಕಾಡಾನೆಗಳ ನಡವಳಿಕೆಗಿಂತ ಸಂಪೂರ್ಣ ಭಿನ್ನವಾಗಿದೆ. ಯಾಕೆ ಅಂತ ಅಂದ್ರೆ ಕಾಡಾನೆಗಳಲ್ಲಿ ಪ್ರಾಕೃತಿಕವಾದಂತ ಚಲನವಲನಗಳು ಪ್ರಧಾನವಾಗಿದ್ರೆ ಈ ಕೃಷ್ಣೇಗೌಡರ ಆನೆಯಲ್ಲಿ ಆ ರೀತಿಯ ಪ್ರಾಕೃತಿಕ ಚಲನವಲನಗಳನ್ನ ಕಾಣೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಅಂದ್ರೆ ಈ ಕೃಷ್ಣೇಗೌಡರ ಆನೆ ಮನುಷ್ಯರ ನಿರ್ಬಂಧಕ್ಕೆ ಒಳಪಟ್ಟು ಅದು ಸ್ವೇಚ್ಛೆಯಿಂದ ಬದುತ್ತೇನೆ ಅವರು ಹೇಳ್ದಾಗೆ ಕೇಳಿಕೊಂಡು ಇರುವಂತ ಆನೆಯಾಗಿರುವಂಥದ್ದು. ಈಗ ಕಾಡಾನೆಗಳು ಹೇಗೆ ಸ್ವೇಚ್ಛೆಯಿಂದ ಓಡಾಡ್ತವೆ, ಅವುಗಳಿಗೆ ಬೇಕಾದದನ್ನ ಏನ್ ಮಾಡ್ತವೆ, ಕೆಲಸ ಕಾರ್ಯಗಳನ್ನ ನಾವು ಮಾಡ್ತಾ ಇರ್ತವೆ. ಆದ್ರೆ ಈ ಕೃಷ್ಣೇಗೌಡರ ಆನೆ ಹಾಗಲ್ಲ, ಮನುಷ್ಯರು ಈ ಕೆಲಸ ಮಾಡುವಂದ್ರೆ ಮಾತ್ರ ಏನ್ ಮಾಡುತ್ತೆ, ಅದು ಆ ಕೆಲಸವನ್ನ ಮಾಡುತ್ತೆ. ಆದ್ದರಿಂದ ಇಲ್ಲಿ ಕಾಡಾನೆಗಳಿಗಿಂತ ಕೃಷ್ಣೇಗೌಡರ ಆನೆ ಸಂಪೂರ್ಣವಾಗಿ ಭಿನ್ನವಾಗಿರುತ್ತದೆ
ಅಂತ ಅಂದ್ರೆ ಕೆಲವರು ಗಟ್ಟು ಕಥೆಗಳನ್ನ ಬರೀತಾರೆ, ಇಲ್ಲ ಕಾಲ್ಪನಿಕ ಕಥೆಗಳನ್ನ ಏನ್ ಮಾಡ್ತಾ ಇರ್ತಾರೆ, ಬರೀತಾ ಇರ್ತಾರೆ. ಆದ್ರೆ ತೇಜಸ್ವಿ ಅವರು ಯಾವತ್ತೂ ಕೂಡ ಸಮಾಜಕ್ಕೆ ವಿಮುಖವಾಗಿ ನಿಂತ್ಕೊಂಡು ಕಥೆಗಳನ್ನ ರಚನೆ ಮಾಡಿದಂತ ವ್ಯಕ್ತಿ ಅಲ್ವೇ ಅಲ್ಲ. ಸಮಾಜದ ಒಳಗೆ ನಿಂತ್ಕೊಂಡು ಸಮಾಜದಲ್ಲಿ ನಡೆಯುವಂತ ಘಟನೆಗಳನ್ನ ಆಧರಿಸಿ ತಮ್ಮ ಕಥೆಗಳನ್ನ ಏನ್ ಮಾಡ್ತಾ ಹೋಗ್ತಾರೆ, ರಚನೆ ಮಾಡ್ತಾ ಹೋಗ್ತಾರೆ. ಅದಕ್ಕೆ ತೇಜಸ್ವಿ ಅವರ ಕಥೆಗಳನ್ನ ಓದ್ತಾ ಇದ್ರೆ ನಮ್ಗೆ ಹೆಂಗ್ ಅನ್ಸುತ್ತಪ್ಪ ಅಂತ ಅಂದ್ರೆ, ಈ ಕಥೆಯಲ್ಲಿ ಬರುವಂತ ಪಾತ್ರಗಳು ನಮ್ಮ ಸುತ್ತಮುತ್ತನೇ ಇದ್ದಾರೆ ಅಲ್ವಾ. ಈ ಕಥೆಯಲ್ಲಿ ನಡೆದಿರುವಂತ ಕೆಲವೊಂದು ಸನ್ನಿವೇಶಗಳು, ಕೆಲವೊಂದು ಸಂದರ್ಭಗಳು ನಮ್ಮ ಜೀವನದಲ್ಲೂ ಎದುರಾಗಿದೆ ಅಲ್ವಾ, ಇಲ್ಲ ಕಣ್ಣಿಂದ ನಾವು ಏನ್ ಮಾಡಿದೀವಿ ಅಂತ ಸಂದರ್ಭಗಳನ್ನ, ಸನ್ನಿವೇಶಗಳನ್ನ ನಾವು ನೋಡಿದೀವಿ ಅಲ್ವಾ ಅಂತ ಏನಾಗ್ತಾ ಇರುತ್ತೆ, ನಮ್ಗೆ ಅನ್ನಿಸ್ತಾ ಇರುತ್ತೆ. ಆ ರೀತಿಯಾದಂತ ಕಥೆಗಳನ್ನ ರಚನೆ ಮಾಡುವಂತ ಅದ್ಭುತ ಕುಶಲಕರಿಕೆಯಲ್ಲಿ ತೇಜಸ್ವಿ ಅವರಿಗೆ ಇರೋದನ್ನ ಏನ್ ಮಾಡ್ತೀವಿ, ನಾವಿಲ್ಲಿ ಕಾಣಬಹುದಾಗಿದೆ. ಈ ಕೃಷ್ಣೇಗೌಡರ ಆನೆ ಎಷ್ಟು ಮಹತ್ವದ ರಚನೆ ಅಂತ ಅಂದ್ರೆ, ಈ ಒಂದು ಕಥೆ ಇಂಗ್ಲಿಷ್, ಹಿಂದಿ, ಮರಾಠಿ ಮತ್ತು ಮಲಯಾಳಿ ಭಾಷೆಗಳಿಗೆ ಏನಾಗಿರುವಂಥದ್ದು, ತರ್ಜುಮೆ ಆಗಿರುವಂಥದ್ದು. ಇಷ್ಟೆಲ್ಲ ಭಾಷೆಗಳಿಗೆ ಈ ಕಥೆ ಟ್ರಾನ್ಸ್ಲೇಟ್ ಆಗಿದೆ, ತರ್ಜುಮೆ ಆಗಿದೆ ಅಂತ ಅಂದ್ರೆ ಈ ಕಥೆಯ ವೈಶಿಷ್ಟ್ಯ ಎಷ್ಟಿದೆ ಅನ್ನೋದನ್ನ ಏನ್ ಮಾಡ್ಬೇಕು, ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ. ಮುಂದಿನ ಭಾಗದಲ್ಲಿ ನಾವು ದೀರ್ಘಗದ್ಯಕ್ಕೆ ಪ್ರವೇಶ